कर्नाटकाची दुसरी राजधानी आहे आणि या राजधानीमध्ये विविध प्रकारची प्रदर्शन भरवावी असा आमचा मानस आम्ही आजपर्यंत केलेला आहे। गेली 30 वर्ष सायमन एक्झिबिटर्स ही कंपनी आज कर्नाटकामध्ये सतत 30 वर्षापासून ही प्रदर्शन भरवत आहे। पहिल्यांदाच बेळगावमध्ये कर्नाटक संभ्रम रोबोटिक बर्ड्स, रोबोटिक बटरफ्लाय व रोबोटिक ॲनिमल्सच्या सहाय्यानं अम्युजमेंट पार्क आम्ही बनवत आहोत। पहिल्यांदाच या प्रदर्शनामध्ये आम्ही या प्रकारचं एक उच्चस्तरीय जर्मन टेंटच्या माध्यमातून एक आम्ही प्रदर्शन सादर करीत आहोत। बेळगावकरांनी याचा फायदा घ्यावा आणि प्रदर्शनाला चांगल्या पद्धतीने व्हिजिट करावे असं आम्ही आवाहन करतो। आणि आता नुकतेच आमचे रोटरीचे गव्हर्नर, मागचे गव्हर्नर श्री अविनाश पोद्दार यांनी नुकतंच फीत कापून या प्रदर्शनाचं उद्घाटन केलेलं आहे। त्यांचेही आम्ही आभारी आहोत। धन्यवाद। ಸರ್ವರಿಗೂ ನಮಸ್ಕಾರ। ನಾನು MS ನಾಗಚಂದ್ರ, ನಿರ್ದೇಶಕರು ಸೈಮನ್ ಎಕ್ಸಿಬಿಟರ್ಸ್ ಬೆಂಗಳೂರು। ಕಳೆದ 30 ವರ್ಷಗಳಿಂದ ಕರ್ನಾಟಕದ ಎಲ್ಲ ಮುಖ್ಯ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆ ಸೈಮನ್ ಎಕ್ಸಿಬಿಟರ್ಸ್ ವತಿಯಿಂದ ವಸ್ತು ಪ್ರದರ್ಶನವನ್ನು, ಗೃಹಶೋಭೆ ಎನ್ನುವ ಗೃಹ ಬಳಕೆ ವಸ್ತು ಪ್ರದರ್ಶನವನ್ನು ಸುಮಾರು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಸುಮಾರು ಒಂದು 200ಕ್ಕೂ ಹೆಚ್ಚು ಜಿಲ್ಲಾ ಸ್ಥಳಗಳಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಎಲ್ಲ ಮುಖ್ಯ ಕೇಂದ್ರಗಳಲ್ಲಿ ನಾವು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಆಯೋಜಿಸ್ಕೊಂಡು ಬಂದಿದ್ದೇವೆ। ವಿಶೇಷವಾಗಿ ಈಗ ನಾವು ನಮ್ಮ ಸಂಸ್ಥೆ ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನಕ್ಕೆ ಎಂಟ್ರಿ ಕೊಟ್ಟು ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಒಂದು ಬೃಹದಾಕಾರದಂಥ ಎಕ್ಸಿಬಿಷನ್ನ, ಒಂದು ಸುಂದರವಾದ ಎಕ್ಸಿಬಿಷನ್ನ, ಒಂದು ಎಂಟರ್ಟೈನ್ಮೆಂಟ್ ಎಕ್ಸಿಬಿಷನ್ನ ಎಲ್ಲ ಕರ್ನಾಟಕದ ಜನತೆಗೆ ತಲುಪಿಸಬೇಕು ಅಂತೇಳಿ ನಾವು ಕರ್ನಾಟಕ ಸಂಭ್ರಮ, ನಮ್ಮ ಕರ್ನಾಟಕ ರಾಜ್ಯ ಉದಯವಾಗಿ 50 ವರ್ಷ ಆಯಿತು। ಆ ಒಂದು ಸಂಭ್ರಮವನ್ನು ಕರ್ನಾಟಕದಲ್ಲಿ ಈ ವಸ್ತು ಪ್ರದರ್ಶನವನ್ನು ಆಯೋಜಿಸುವ ಮುಖಾಂತರ ಈ ಒಂದು 50ರ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಸಂಭ್ರಮ ವಸ್ತು ಪ್ರದರ್ಶನವನ್ನು ಪ್ರಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ಆಯೋಜಿಸುತ್ತಿದ್ದೇವೆ। ಈ ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ಭಾರತದಲ್ಲೇ ಪ್ರಥಮವಾಗಿ ರೋಬೋಟಿಕ್ ಬಟರ್ಫ್ಲೈ ಶೋ, ಅಂದರೆ ಬಟರ್ಫ್ಲೈಯನ್ನು ನೋಡಲಿಕ್ಕೆ ಪಾರ್ಕ್ಗಳಿಗೆ ಹೋಗಬೇಕು। ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಬಟರ್ಫ್ಲೈಗಳು ಕಡಿಮೆ ಆಗ್ತಾ ಇದೆ। ಇಂದಿನ ಜನರೇಷನ್, ಇಂದಿನ ಮಕ್ಕಳಿಗೆ ಬಟರ್ಫ್ಲೈಗಳನ್ನ ನೋಡೋ ಅವಕಾಶಗಳು ಕಡಿಮೆ, ಕಾಡಿಗೆ ಹೋಗಬೇಕು, ಇಲ್ಲ ನಾಡಲ್ಲಿ ಬಟರ್ಫ್ಲೈಸು, ಬೇರೆ ರೋಬೋಟಿಕ್ ಅನಿಮಲ್ಸು ಎಲ್ಲ ಕಡಿಮೆ। ಅದನ್ನು ಒಂದು ಮಾದರಿ ಮಾಡಿ ಈ ರಜಾ ದಿನಗಳಲ್ಲಿ, ಬೇಸಿಗೆ ರಜಾ ದಿನದಲ್ಲಿ ಎಲ್ಲ ನಾಗರಿಕರಿಗೆ, ಸ್ಪೆಷಲಿ ಬೆಳಗಾವಿ 2ನೇ ರಾಜಧಾನಿ ಮತ್ತು ಎಲ್ಲ ಒಂದು ಹೊಸತನಕ್ಕೆ ಇದೊಂದು ಹೆಬ್ಬಾಗಿಲು ಅಂತ ನಾವು ತಿಳಿದಿದ್ದೇವೆ। ಬೆಳಗಾವಿನಲ್ಲಿ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯ ಉತ್ತೇಜನವನ್ನು ಕೊಡ್ತಾ ಇದೆ। ಅದು ಸಮ್ಮರ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಬೆಳಗಾವಿನೇ ನಂಬರ್ 1। ಹಾಗಾಗಿ ಬೆಳಗಾವಿಯಿಂದ ಪ್ರಾರಂಭ ಮಾಡೋಣ ಅಂತೇಳಿ ಈ ಕರ್ನಾಟಕ ಸಂಭ್ರಮವನ್ನು, ಈ ಒಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಏರ್ಪಾಡು ಮಾಡಿದ್ದೇವೆ। ಈ ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ಬಟರ್ಫ್ಲೈ ಶೋನ ಮಾಡಿದ್ದೇವೆ। ಬಟರ್ಫ್ಲೈನಲ್ಲಿರುವಂಥ ಮಾದರಿಗಳು ಮತ್ತು ಬೇರೆ ಬೇರೆ ಇನ್ಸೆಕ್ಟ್ಸ್ಗಳೇನಿದೆ ಅದರ ಮಾದರಿಗಳು ಇಂದಿನ ಜನ್ರೇಷನ್ ಮಕ್ಕಳುಗಳಿಗೆ ನೋಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ। ಅದರ ಜೊತೆಗೆ ರೋಬೋಟಿಕ್ ಅನಿಮಲ್ಸ್ ಇದೆ। ಅದರ ಜೊತೆಗೆ ಬಂದಂಥ ಕಸ್ಟಮರ್ಸ್ಗೆ ಒಂದು ಶಾಪಿಂಗ್ ಕೂಡ ನಾವು ಏರ್ಪಾಡು ಮಾಡಿದ್ದೇವೆ। ಸುಮಾರು 50ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಎಲ್ಲ ಮನೆಗೆ ಬೇಕಾದಂಥ ಗೃಹ ಬಳಕೆ ವಸ್ತುಗಳನ್ನ ಸೆಲೆಕ್ಟ್ ಮಾಡಿ ಅದನ್ನು ಏರ್ಪಾಡು ಮಾಡಿದ್ದೇವೆ। ಅವ್ರಿಗೊಂದು ಶಾಪಿಂಗ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಮತ್ತು ಬಂದಂಥ ಗ್ರಾಹಕರಿಗೆ ಒಂದು ಫುಡ್ ಕೋರ್ಟ್, ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿಗುವಂಥದ್ದನ್ನ ಒಂದು ಮಾರ್ಕೆಟ್ ಮಾಡಿ ಒಂದೇ ರೂಫ್ನಲ್ಲಿ ಆಹಾರ ಮಳಿಗೆಗಳನ್ನ ಓಪನ್ ಮಾಡಿದ್ದೇವೆ। ಅದ್ರ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್, ಒಂದು ಅತಿ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ, ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ
ಮತ್ತು ಬಂದಂಥ ಎಲ್ಲ ಒಂದು ಫ್ಯಾಮಿಲಿ ಒಂದು 2 ಅವರ್ಸ್ ಸ್ಪೆಂಡ್ ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಗೇಮ್ಸ್ ಇದೆ. ಅದರ ಜೊತೆಗೆ ನಾವು ಒಂದು ವ್ಯವಸ್ಥಿತವಾಗಿ ಇದು 1 ಲಕ್ಷಕ್ಕೂ ಹೆಚ್ಚು ಚದರಡಿಯಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನು ನಿರ್ಮಾಣ ಮಾಡಿದ್ದೇವೆ. ಮತ್ತು ಬೆಳಗಾವಿಯಲ್ಲಿ ಇದನ್ನು 45 ಡೇಸ್ ಇಂದಿನಿಂದ ಮೇ 19ವರೆಗೂ 45 ದಿನಗಳ ಕಾಲ ಈ ಒಂದು ವಸ್ತು ಪ್ರದರ್ಶನಕ್ಕೆ 2 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯ ಗ್ರಾಹಕರನ್ನು ನಿರೀಕ್ಷಣೆ ಮಾಡಿದ್ದೇವೆ. ಈ ವಸ್ತು ಪ್ರದರ್ಶನ ಸಂಜೆ 5ರಿಂದ ರಾತ್ರಿ 9:30ವರೆಗೂ 9:30ವರೆಗೂ ಓಪನ್ ಇರುತ್ತೆ. ಈ ವಸ್ತು ಪ್ರದರ್ಶನಕ್ಕೆ ಈ ರಜಾ ದಿನಗಳಲ್ಲಿ ಬೆಳಗಾವಿಯ ಜನತೆ ಭೇಟಿ ಕೊಟ್ಟು ತಮ್ಮ ಕುಟುಂಬ ಸಮೇತವಾಗಿ ಮಕ್ಕಳ ಸಮೇತವಾಗಿ ಬಂದು ಇಲ್ಲಿ ಸ್ಪೆಂಡ್ ಮಾಡಿ ತಮ್ಮ ರಜಾ ದಿನಗಳನ್ನ ಕಳಿಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಸರ್, ಇವಾಗ ವಸ್ತು ಪ್ರದರ್ಶನ ಸರ್ವಾನ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಂಗೆ ಇವತ್ತು इवर गेस्टನ್ನು करेदिरू. इट्स ऑनर फॉर मी. मोठा मान दिला त्यांनी. आणि बेळगावीमध्ये एवढं मोठं अम्युजमेंट पार्कचं एक्झिबिशन गॉट सच अ बिग लेवल. अन अम्युजमेंट पार्क इज बीइंग हेल्ड इन Belgaum. And it's an opportunity for all the people of citizens of Belgaum to come and visit and get entertained here. ना ಸ್ವಲ್ಪ ನೋಡಿದೆ ಒಳಗೆ, थोडंफार बघितलं मी आज. अजून ते बसवायला लागले. थोडं आजपर्यंत संध्याकाळपर्यंत ते सगळं सेट होईल. त्याचं उद्यापासून 45 डेज थिंग्स विल बी ओपन फॉर द पीपल ऑफ बेलगाम. आजच्या या स्ट्रेसफुल जीवनामध्ये लाईफ इज बिकम सो स्ट्रेसफुल की माणसाला विचार करायला पण वेळ नाही असं झाली परिस्थिती. आणि तेव्हा एका आपल्या कुटुंबासमवेत, आपल्या मुलामुलींसमवेत, पत्नीसमवेत, इफ यू कम हिअर, गेट एंटरटेन फॉर 2 hours, 3 hours, हॅव समथिंग फूड, काहीतरी खाऊन घेऊन जाऊन गेलं माणूस रिलॅक्स होतो आहे. एकदा माणूस रिलॅक्स झाला की दुसऱ्या याची उत्साहाने काम करतो आहे. सो दिस टॉनिक इज गोइंग टू गिव्ह अस फॉर नेक्स्ट 45 डेज. आणि नागचंद्रांचं मी कौतुक करतो की ते एवढ्या मोठ्या लेवलला त्यांनी, हे मैसूरचे आहेत, मंड्याचे आहेत, पण इथे येऊन बेळगावमध्ये त्यांनी हा शो करायला लागले. त्यांचं मी अभिनंदन करतो आणि त्यांना श्रेयस चिंततो. ನಿಮ್ಗೆ ಬೆಸ್ಟ್ ವಿಶಸ್ ಕೊಡ್ತೇನೆ. ಬೆಳಗಾಂ ಪೀಪಲ್ ವಿಲ್ ಸಪೋರ್ಟ್ ದಿಸ್. ಬೆಳಗಾವಿ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಂಗೆ ಖಾತ್ರಿ ಇದೆ. ಮತ್ತು ಬಂದು ಭಾಳಷ್ಟು ಜನಸಂಖ್ಯೆಯಲ್ಲಿ ಬಂದು ಡೈಲಿ ಬಂದು ಇಲ್ಲೇ ಚಲೋ ಒಂದು ಏನೇನು ನೋಡೋದು ಮತ್ತು ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಮಾಡೋದು ಮಾಡಿರಿ. ದೇರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಏನೇನು ಮಾಡೋದು ಮಾಡಿರಿ. ಆ್ಯಂಡ್ ಒನ್ಸ್ ಅಗೇನ್ ವಿಶಿಂಗ್ ದಿ ನಮ್ಮ ಪ್ರಕಾಶ್ ಕಲ್ಪಂದ್ರಿಗೆ, ಅನಂತ್ ಲಾಡ್ ಎಲ್ಲರಿಗೂ ವಿಶ್ ಮಾಡಿ ನನಗೂ ಇವತ್ತು ಮಾನ ಕೊಟ್ರಿ. ಧನ್ಯವಾದಗಳು. ಮತ್ತು ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ तुम्हाला पण धन्यवाद.